ಊಟ ಮಾಡುವಾಗ ಟೇಸ್ಟ್ ನೋಡೋಕ್ಕೂ ಮುಂಚೆನೇ ಮೇಲಿಂದ ಎಕ್ಸ್ಟ್ರಾ ಉಪ್ಪು ಹಾಕೊಳ್ಳೋ ಅಭ್ಯಾಸ ನಿಮ್ಗಿದೆಯಾ? ಅಥವಾ ದಿನ ಉಪ್ಪಿನಕಾಯಿ ಹಪ್ಪಳ ಇಲ್ಲದೆ ನಿಮಗೆ ಊಟ ಸೇರಲ್ವಾ? ಹಾಗಿದ್ರೆ ನಿಮ್ಮ ಹಾರ್ಟ್ ಮತ್ತು ಕಿಡ್ನಿಗೆ ನೀವೇ ಕಷ್ಟ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಉಪ್ಪು ಊಟದ ರುಚಿನ ಹೆಚ್ಚಿಸಬಹುದು ನಿಜ, ಆದ್ರೆ ಅದು ನಿಮ್ಮ ಬಾಡಿಗೆ ಮಾಡೋ ಡ್ಯಾಮೇಜ್ ಅಷ್ಟಿಷ್ಟಲ್ಲ. ತುಂಬಾ ಜನ BP ಬಂದ ಮೇಲೆ ಉಪ್ಪು ಕಡಿಮೆ ಮಾಡ್ತಾರೆ, ಆದ್ರೆ ಮೊದಲೇ ಜಾಸ್ತಿ ಉಪ್ಪು ತಿಂದ್ರೆ ಅದರಲ್ಲಿರುವಂತಹ ಸೋಡಿಯಂ ನಿಮ್ಮ ರಕ್ತದಲ್ಲಿ ನೀರಿನ ಅಂಶ ಹಿಡಿದುಕೊಳ್ಳುತ್ತೆ. ಇದರಿಂದ ರಕ್ತನಾಳಗಳಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಹಾರ್ಟ್ ಮೇಲೆ ಮತ್ತು ಕಿಡ್ನಿ ಮೇಲೆ ಪ್ರಭಾವನ ಬೀರುತ್ತೆ. ಸೈಲೆಂಟ್ ಆಗಿ ನಿಮ್ಮ BP ಶೂಟಪ್ ಆಗೋಕೆ, ಹಾರ್ಟ್ ಅಟ್ಯಾಕ್ ಮತ್ತು ಕಿಡ್ನಿ ಡ್ಯಾಮೇಜ್ ಆಗೋಕೆ ಇದೇ ಮುಖ್ಯ ಕಾರಣ. ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ನ ಪ್ರಕಾರ ಒಬ್ಬ ಮನುಷ್ಯನಿಗೆ ಕೇವಲ 5 ಗ್ರಾಮ್ ಅಂದ್ರೆ ಒಂದು ಸಣ್ಣ ಚಮಚದಷ್ಟು ಉಪ್ಪು ಮಾತ್ರ ಸಾಕು. ನಿಮ್ಮ ಅಡಿಗೆಯಲ್ಲಿ ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ. ತಟ್ಟೆಯ ಮೇಲೆ ಉಪ್ಪು ಹಾಕೊಳ್ಳುವಂತಹ ಅಭ್ಯಾಸನ ಕಂಪ್ಲೀಟ್ ಆಗಿ ಬಿಟ್ಬಿಡಿ. ಹಾಗೆ ನೆನಪಿರ್ಲಿ, ಪ್ಯಾಕೇಜ್ಡ್ ಸ್ನ್ಯಾಕ್ಸ್ ಅಂದರೆ ಬೇಕರಿ ಐಟಮ್ಸ್, ಚಿಪ್ಸ್, ಸಾಸ್ ಮತ್ತು ಉಪ್ಪಿನಕಾಯಿಗಳಲ್ಲಿ ಹಿಡನ್ ಸಾಲ್ಟ್ ಅಂದರೆ ನಿಮಗೆ ಗೊತ್ತಿಲ್ಲದಂತೆಯೇ ತುಂಬ ಉಪ್ಪು ಸೇರುತ್ತೆ. ಇವುಗಳನ್ನು ಆದಷ್ಟು ಕಂಟ್ರೋಲ್ ಮಾಡಿ. ಊಟದಲ್ಲಿ ಉಪ್ಪು ಕಡಿಮೆ ಇರಲಿ, ನಿಮ್ಮ ಹಾರ್ಟ್ ಮತ್ತು ಕಿಡ್ನಿಯ ಹೆಲ್ತ್ ಸೇಫ್ ಆಗಿರಲಿ. ಇದೇ ರೀತಿಯಾದಂತಹ ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಷನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನು ಫಾಲೋ ಮಾಡಿ.